ಜನಪ್ರತಿನಿಧಿಗಳಿಗೆ ಜನಸೇವೆ ಬಿದ್ದೇ ಹೋಗಿಲ್ಲ. ಯಾವ ಸಮಸ್ಯೆಗಳಿಗೂ ಅವರು ಕಿವಿಯಾಗುವುದೇ ಇಲ್ಲ. ಚುನಾವಣೆ ಬಂದಾಗ ಕಾಲಬುಡಕ್ಕೆ ಓಡಿ ಬರುತ್ತಾರೆ, ಆದರೆ ಸಮಸ್ಯೆಗಳಿಗೆ ಸ್ಪಂದಿಸುವುದಿಲ್ಲ. ಇದು ಮಂಗಳೂರು ಊರ್ವ ಮೈದಾನ ಹಿಂಬದಿ ನಿವಾಸಿಗಳ ಮಾತು. ಯಾಕೆಂಬ ವಿವರ ಇಲ್ಲಿದೆ ನೋಡಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರೇ ಹೆಚ್ಚಿರುವ ಈ ಕಾಲೋನಿಯ ವಾಸಿಗಳಿಗೆ ವರ್ಷವಿಡೀ ದುರ್ಗಂಧದೊಂದಿಗೆ ಬದುಕು. ಕಳೆದ 5 ವರ್ಷಗಳಿಂದ ಡ್ರೈನೇಜ್ ನೀರು ಸೋರಿಕೆಯಾಗಿ ಮನೆಗಳ ಮುಂಭಾಗವೇ ಹರಿದು ಹೋಗುತ್ತಿದೆ. ಬಂದು ಹೋಗುವವರು ಮೂಗು ಮುಚ್ಚಿಕೊಳ್ಳುತ್ತಿದ್ದಾರೆ. ಊಟ ಮಾಡಲು ಅಸಹ್ಯವಾಗುತ್ತಿದೆ. ನಮಗೆ ಕಾಯಿಲೆ ಕಟ್ಟಿಟ್ಟ ಬುತ್ತಿ. ಕಾರ್ಪೊರೇಟರ್ಗೆ ಕಿವಿ ಇಲ್ಲ. ಬೆಳಿಗ್ಗೆ ಸಂಜೆ ವಾಸನೆ ಸಹಿಸಲಾಗುತ್ತಿಲ್ಲ. ಯಾರಲ್ಲಿ ಹೇಳಿಕೊಂಡರೂ ಪ್ರಯೋಜನವಾಗಿಲ್ಲ. ಇದು ಸ್ಥಳೀಯರ ಅಳಲು. ಇಲ್ಲಿ ಸುಮಾರು 5 ವರ್ಷದ ಮುಂಚೆ ಈ ಡ್ರೈನೇಜ್ ಸಮಸ್ಯೆ ಉಲ್ಪನ್ನವಾಗಿತ್ತು. ಪ್ರತಿ ಮನೆಯ ಹಿಂಬದಿಯಲ್ಲಿರುವಂಥ ಈ ಡ್ರೈನೇಜ್ ಮೇನಾಲ್ ಫುಲ್ಲು ಎಲ್ಲ ಒಡೆದು ಹೋಗಿ ಅದನ್ನು ಅವರು ಪ್ರತಿಯೊಂದು ಮನೆಯವರು ಕೂಡ ತೂತು ಮಾಡಿ ಈ ನಮ್ಮ ಓಪನ್ ತೋಡಿಗೆ ಕೊಟ್ಟಿದ್ದಾರೆ. ಇದರಿಂದ ತುಂಬ ಸಮಸ್ಯೆ ಆಗಿದೆ. ತುಂಬ ಮಕ್ಕಳಿಗೆ ಆಗಾಗ ಬರುವಂಥ ಮಲೇರಿಯಾ, ಈ ಡೆಂಗು ಸಮಸ್ಯೆ, ಇದೆಲ್ಲ ಕಾಯಿಲೆಗಳೆಲ್ಲ ಮಕ್ಕಳಿಗೆ ಬರ್ತಾಯಿದೆ. ಅದೇ ರೀತಿ ಈ ಚರ್ಮ ರೋಗದ ಸಮಸ್ಯೆ ಕೂಡ ಈ ಭಾಗದ ಮಕ್ಕಳಿಗೆ ಆಗಾಗ ಉಲ್ಪನ್ನವಾಗ್ತಿದೆ. ಪರಿಸ್ಥಿತಿ ಹೀಗಿರುವಾಗ ಪರಿಹಾರ ಯಾವಾಗ, ಯಾರಿಂದ ಎಂದು ಕಾತರದಿಂದ ಕಾಯುತ್ತಿದ್ದಾರೆ ಈ ಜನ. ಜನಸೇವೆಯೇ ಜನಾರ್ದನನ ಸೇವೆ ಎಂದು ತಿಳಿದಿರುವ ಪ್ರಾಮಾಣಿಕ ಜನನಾಯಕನ ಬರುವಿಕೆಗೆ ಕಾಯುತ್ತಿದ್ದಾರೆ ಪಾಪ. ಬಿಟ್ಟಿದ್ದಾರೆ. ಅದರಿಂದಾಗಿ ನಮ್ಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬೆಳಿಗ್ಗೆ ಬಾಗಿಲು ತೆಗೆಯುವಾಗ ವಾಸನೆ, ಮನೆಗೆ ಯಾರು ಬಂದ್ರೆ ಸಾಕು, ಏನು ವಾಸನೆ ಇದು ತೋಡಲ್ಲಿ ಅಂತ ಕೇಳ್ತಾರೆ. ಇಲ್ಲಿ ಮನೆಯಲ್ಲಿ ಪ್ರಾಯದವರು ಇದ್ದಾರೆ, ಮಕ್ಕಳಿದ್ದಾರೆ. ಸಂಜೆ ಆದ್ರೆ ಸೊಳ್ಳೆ, ಅಷ್ಟು ವಾಸನೆ. ಇದುವರೆಗೆ ಏನು ಪರಿಹಾರ ಇಲ್ಲ. ನಾವು ಸುಮಾರು ಸಲ ಹೇಳಿದ್ದೇವೆ, ಆದ್ರೆ ಏನು ಇದಕ್ಕೆ ಪರಿಹಾರ ಸಿಕ್ಕಿದ್ದಿಲ್ಲ. ಅದಕ್ಕೆ ನಾವು ಅಷ್ಟೇ ಹೇಳೋದು, ನಾವು ಇಲ್ಲಿ ಬಂದು ಇದನ್ನ ಶೂಟ್ ಮಾಡಿ ತಗೊಂಡು ಹೋಗ್ತಾ ಇದ್ದೀರಿ, ಅದಕ್ಕೆ ಸರಿಯಾದ ಒಂದು ಪರಿಹಾರ ಸೂಚಿಸಿ. MLA-ಗಳಿಗೆ ಹೇಳಲಿಕ್ಕೆ ಹೋಗ್ಲಿಲ್ಲ, ಇಲ್ಲಿನ ಕಾರ್ಪೊರೇಟರ್ ಹತ್ರ ಹೇಳಿದ್ದೇವೆ, ಹೀಗೆ ನೀರು ಹೋಗ್ತದೆ ಅಂತ ಹೇಳಿದ್ದೇವೆ, ಮಾಡ್ತೇವೆ ಅಂತ ಹೇಳಿದ್ದಾರೆ. ತೆರೆದ ಕಿವಿಯುಳ್ಳ ಕಾರ್ಪೊರೇಟರ್ ಒಮ್ಮೆ ಬಂದು ಬಿಡಲಿ ಎಂದು ನಾವು ಆಶಿಸೋಣ. ನಾಗರಾಜ್, V4 News 24/7 ಮಂಗಳೂರು.